ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಡಿಯಾದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಎಷ್ಟು ಮ್ಯಾಚ್ ಕ್ರೇಜ್ ಇದೆ ಅಂತ ಹೇಳಿ. ಅದರಲ್ಲೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಅಂದಾಗ ಅಭಿಮಾನಿಗಳಿಗೆ ಒಂದು ನಿರೀಕ್ಷೆ ಜೊತೆಗೆ ಹೈಪ್ ಅಂತೂ ಇದ್ದೇ ಇರುತ್ತೆ. ಸೊ ಇದೆಲ್ಲದರ ನಡುವೆ ಈಗ ನಮ್ಮ ಜನ ಕ್ರೀಡಾಭಿಮಾನಿಗಳು ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಏನೇನು ಹೇಳಿದ್ದಾರೆ ಹಾಗಾದ್ರೆ ನೋಡೋಣ ಬನ್ನಿ. ಈಸಿಲಿ ಲೈಟ್ಲಿ ತೊಗೊಳಕ್ಕಾಗಲ್ಲ ಪಾಕಿಸ್ತಾನ ಅವ್ರ ಬೌಲಿಂಗ್ ಅಟ್ಯಾಕು. ಸೊ ಶದಾಬ್ ಖಾನ್ ಇರ್ಬೋದು, ಸೊ ನವಾಜ್ ಇರ್ಬೋದು, ಎಲ್ಲ ಒಳ್ಳೆ ಪ್ಲೇಯರ್ಸೇ. ಆ ಟೀಮು ಒಳ್ಳೆ ಪ್ಲೇಯರ್ಸೇ. ಸೊ ನಾವು ಕಾನ್ಫಿಡೆಂಟಾಗಿರಬೇಕು, ನಾವೇ ಗೆಲ್ಲೋದು, ಬಟ್ ಸ್ಟಿಲ್ ಹಾರ್ಡ್ ವರ್ಕ್ ಮಾಡಿ ಗೆಲ್ಲಬೇಕು. ಸೊ ಹೋಪ್ ಅಭಿಷೇಕ್ ಓಪನಿಂಗ್ ಮಾಡ್ತಾರೆ ಅನಿಸುತ್ತೆ ಇವತ್ತಿಗೆ. ಸೊ ಇಂಜುರಿಯಿಂದ ರಿಕವರಿ ಮಾಡಿ ಅಭಿಷೇಕ್ ಮೇಲೆ ತುಂಬ ನಂಬಿಕೆ ಇದೆ. ಸೊ ಆಬ್ವಿಯಸ್ಲಿ ನಮ್ಮ ಕ್ಯಾಪ್ಟನು ಚೆನ್ನಾಗಿ ಆಡ್ಬೋದು ಈ ಮ್ಯಾಚು. ಸೊ ಬೌಲಿಂಗ್ ವೈಸು ನಮ್ಮ ಅಟ್ಯಾಕು ಚೆನ್ನಾಗಿದೆ. ಸೊ ಎಲ್ಲ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇದೆ, ಎಲ್ಲ ಬಾಕ್ಸಸ್ಸು ಟಿಕ್ ಆಗಿದೆ ಇಂಡಿಯಾ ಟೀಮಲ್ಲಿ. ಸೊ ಆಬ್ವಿಯಸ್ಲಿ ನಾವೇ ಗೆಲ್ಲೋ ರೀತಿಯಲ್ಲಿದ್ದೀವಿ ಸರ್. ಅದು ಪೊಲಿಟಿಕಲಿ ಆಬ್ವಿಯಸ್ಲಿ ಲಿಂಕ್ ಮಾಡೋಂಗಿಲ್ಲ. ಸ್ಪೋರ್ಟ್ಸು ನಾವು ಸಪ್ರೇಟ್ ರೀತಿಯಲ್ಲಿ ನೋಡಬೇಕು. ಸೊ ಪೊಲಿಟಿಕಲಿ ನಾವೇನು ಚಾಲೆಂಜ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಇದು ಜಿದ್ದಾಜಿದ್ದಿನ ಹೋರಾಟ. ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲುತ್ತೆ ಸರ್. ಇದು ಫಸ್ಟ್ ಆಫ್ ಆಲ್ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳಲ್ಲ. ನಾವು ಆಡ್ತಿರೋದು ಯಾವುದೋ ಒಂದು ಮಿನೋ ಟೀಮಲ್ಲಿ ಆಡ್ತಿರೋ ಥರನೇ ನಾವು ಲೆಕ್ಕ ಇರೋದು. ಯಾಕಂದರೆ 7 ಮ್ಯಾಚ್ ನಾವು ಗೆದ್ದು 1 ಮ್ಯಾಚ್ ಅವ್ರು ಗೆದ್ದಾಗ ರೈವಲ್ರಿ ಅಂತ ಏನೂ ಬರಲ್ಲ. ಏನಂದರೆ ಕಮರ್ಷಿಯಲಿ ಒಂದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇದೆ ಮ್ಯಾಚಿಗೆ, ಎಮೋಷನ್ಸ್ ಎಲ್ಲ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳಿ ನಾವು ಏನೋ ಹೇಳ್ತೇವೆ ಹೈ ವೋಲ್ಟೇಜ್ ಅಂತ. ಬಟ್ ಆ್ಯಸ್ ಅ ಕ್ರಿಕೆಟ್ ಆಡೋರಾಗಿ ಇಲ್ಲ ಎಕ್ಸ್ಪರ್ಟ್ ಆಗಿ ನೋಡೋರು ಅಂತ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಇಂಡಿಯಾ ಇಸ್ ಅ ಫಾರ್ ಸುಪೀರಿಯರ್ ಟೀಮ್. ನಾವು ಅದಕ್ಕೆ ಕಂಪೇರ್ ಮಾಡೋದು ಯೂಸ್ಲೆಸ್ಸೇ ಅನಿಸ್ಬಿಡುತ್ತೆ. ಮತ್ತು ಆ ಟೀಮಲ್ಲೂ ಸ್ಕಿಲ್ ಸೆಟ್ ಇರುತ್ತೆ. ಬಟ್ ಏನಂದರೆ ಅಂಡರ್ ಪ್ರೆಷರ್ ಅವ್ರು ಯಾವಾಗಲೂ ಚೋಕ್ ಆಗಿದ್ದಾರೆ. ಈ T20 ವರ್ಲ್ಡ್ ಕಪ್ಪಲ್ಲೂ ODIಯಲ್ಲೂ ಅಷ್ಟೇ. ಅದರಿಂದ ಇಂಡಿಯಾದೇ ಈಸಿ ಮ್ಯಾಚ್ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೇ ನಮಗೊಂದು ಫೆಸ್ಟಿವಲ್ ಥರನೇ ನಾರ್ಮಲ್ ಆಗಿ. ಅದು ಎಸ್ಪೆಷಲಿ ವರ್ಲ್ಡ್ ಕಪ್ ಅಂತ ಬಂದಾಗ ಸೊ ಆ ಡೇ ಬಂದ್ಬಿಟ್ಟು ತುಂಬ ಸ್ಪೆಷಲು. ಸೊ ಇದರಲ್ಲಿ ನಾವೇ ವಿನ್ ಆಗೋದು ಅಂತ ನಾವು ಒಂದು ಓವರ್ ಕಾನ್ಫಿಡೆನ್ಸಿಂದ ವರ್ಷ ಮಾಡ್ತಾಯಿದ್ವಿ. ಬಟ್ ವಿನ್ ಆಗ್ತಾ ಇದೀವಿ. ಅಂಡ್ ಇಂಡಿಯಾ ಆಡತೈತಿ, ನಮ್ಮ ಕಂಟ್ರಿ ಆಡತೈತಿ ಅಂತಂದ್ರೆ ಇನ್ನೂ ಹುರುಪಿರ್ತೈತಿ ನಮಗೆ ನೋಡ್ಬೇಕಂತ ಹೇಳಿ. ಇನ್ನು ಒಂದು ಬೇಜಾರು ಏನಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು KL ರಾಹುಲ್ ಅವರೆಲ್ಲ ಆಡತ್ತಿಲ್ಲ ಅಂತ ಹೇಳಿ. KL ರಾಹುಲ್ ಅವರು ವಿಕೆಟ್ ಕೀಪಿಂಗ್ ಮಸ್ತ್ ಮಾಡ್ತಾರೆ, ಅದು ಆಡತ್ತಿಲ್ಲ ಅಂತ ಬೇಜಾರು. ಬಟ್ ಸ್ಟಿಲ್ ಈಗ ರೆಸ್ಟ್ ಪ್ಲೇಯರ್ಸ್ ಏನಿದ್ದಾರೆ ಅವರೆಲ್ಲ ಚಲೋ ಆಡ್ತಾರೆ, ಮಸ್ತ್ ಆಟ ಆಡ್ತಾರೆ. ಅಭಿಷೇಕ್ ಶರ್ಮಾ ಎಲ್ಲರೂ ಫಾರ್ಮ್ದಾಗಿದ್ದಾರೆ. ನಮ್ಮ ಕಡೆ ಬ್ಯಾಟರ್ಸು ಚಲೋ ಇದ್ದಾರೆ, ಬೌಲರ್ಸು ಚಲೋ ಇದ್ದಾರೆ, ಎಲ್ಲ ಚಲೋ ವಿಕೆಟ್ ಕೀಪಿಂಗ್ ಆಗಲಿ ಚಲೋ ಮಾಡ್ತಾರೆ. ಲಾಸ್ಟ್ ಟೈಮ್ ತಿಲಕ್ ವರ್ಮಾ ಅವ್ರೇನು ಮಸ್ತ್ ಆಡಿದ್ರೆ. ಸೊ ಈ ಸಲ ಒಬ್ವಿಯಸ್ಲಿ ಆಡ್ತಾರೆ. ಸೊ ಹೋಪ್ಫುಲಿ ವಿನ್ ಆಗಿ ಆಗ್ತದೆ. Today we are really excited from Pakistan and India. ಇವತ್ತು ನಾವೆಲ್ಲರೂ ಎಕ್ಸೈಟೆಡ್ ಇದ್ದೀವಿ. ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಚ್ ಆಗ್ತಿದೆ. ಅದರಿಂದ ಅಲ್ಲಿ ಇಂಡಿಯಾ ಪಾಕಿಸ್ತಾನ್ ಜೊತೆ ಆಡೋ ಪ್ರತಿಯೊಬ್ಬರು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗೆ ನಾನು ವಿಶ್ ಮಾಡ್ತೀನಿ. ನೀವು ನಿಮ್ಮ ಬೆಸ್ಟ್ ಕೊಡ್ರಿ, ನಾವು ನಿಮಗೆ ನಮ್ಮ ಕೈಯಿಂದ ಆದಷ್ಟು ಸಪೋರ್ಟ್ ಮಾಡ್ತೀವಿ. ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಸೊ ಇಂಡಿಯಾ ಗೆದ್ದು ಬರಲಿ ಅಂತ ವಿಶ್ ಮಾಡ್ತೀವಿ. ಭಾಳ ಎಕ್ಸೈಟೆಡ್, ಇಂಡಿಯಾ ವಿನ್ ಆಗಲಿ ಅಂತ ಹೇಳ್ತೀನಿ. ಎಸ್, ಗಮನಿಸ್ತಾ ಇದ್ದೀವಿ. ಈಗ ನಾನು ನೇರವಾಗಿ ಜೋಸೆಫ್ ಹೂವರ್ ಸರ್ ಹತ್ರ ಹೋಗ್ತೀನಿ. ಜೋಸೆಫ್ ಸರ್, ಈಗ ನಾವು ಪಿಚ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಲ್ಮೋಸ್ಟ್ ರಿಪೋರ್ಟ್ ಪ್ರಕಾರ ಸ್ಪಿನ್ ಬೌಲರ್ಸ್ಗಳಿಗೆ ಹೆಲ್ಪ್ ಆಗುವಂಥ ಪಿಚ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗ್ಬೋದು ಸರ್? ಅಂದರೆ ಈಗ ಈ ಹಿಂದಿನ ಪಂದ್ಯದಲ್ಲಿ ಪಾಕಿಸ್ತಾನ 5 ಜನ ಸ್ಪಿನ್ನರ್ಸ್ ಜೊತೆಗೇನೆ ಮ್ಯಾಚ್ ಆಡಿತ್ತು. ನಮ್ಮ ಭಾರತ ಏನಾದರೂ ಆ ಥರ ಮಾಡುತ್ತಾ ಅಂತ ಈ ಪಂದ್ಯದಲ್ಲಿ? ಅಲ್ಲ, ಈಗ ಪ್ರೇಮದಾಸ ವಿಕೆಟ್ ಕ್ಯಾರೆಕ್ಟರಿಸ್ಟಿಕ್ ಸ್ಲೋ ವಿಕೆಟ್. ಎಷ್ಟೋ ವರ್ಷಗಳಿಂದ ನೋಡ್ತೀವಿ. ಒಂದು ಜ್ಞಾಪಕ ಇರಬೇಕು, ಒಂದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್, ಟೆಸ್ಟ್ ಮ್ಯಾಚ್ ಒಳಗೆ ಶ್ರೀಲಂಕಾ ಅವ್ರು 952 ರನ್ಸ್ ಹೊಡಿತಾರೆ. ಅಂತ ಸ್ಲೋ ಡೆಡ್ ವಿಕೆಟ್ ಅದು. ನಾನು ಆ ಮ್ಯಾಚ್ ಬರೀತಿದ್ದೆ. ಸೊ ನನಗೆ ಅದು ಬಹಳ ಜ್ಞಾಪಕ ಇರುತ್ತೆ. ಬಟ್ ಬೇರೆ ಬೇರೆ ಮ್ಯಾಚ್ ನೋಡ್ಕೊಂಡ್ ಬಂದಾಗ ಬಹಳ ಸ್ಲೋ ವಿಕೆಟ್. ಸೊ ಡೆಫಿನೆಟ್ ಆಗಿ ಸ್ಪಿನ್ನರ್ಸ್ ಆಡಿಸ್ತಾರೆ. ಆಮೇಲೆ ಇಲ್ಲಿ ಏನಂದ್ರೆ ಬೌಂಡ್ರಿ ಸ್ವಲ್ಪ ದೊಡ್ಡದು. ಬಟ್ ಎಷ್ಟು ಮಟ್ಟಿಗೆ ಇರ್ತಾರೆ ಬೌಂಡ್ರಿ? 65 ಇಡ್ತಾರ, 55 ಯಾರ್ಡ್ಸ್ ಇರ್ತಾರ ನೋಡ್ಬೇಕು. ಯಾಕಂದ್ರೆ T20 ಇಸ್ ಆಲ್ ಅಬೌಟ್ ಪಟಾಕ ಕ್ರಿಕೆಟ್. 6s ಬೇಕು, 4s ಬೇಕು ಅಂತ ಮಾಡ್ತಾರೆ. ಸೊ ಸ್ಲೋನೆಸ್ ಆಫ್ ದ ಪೀಪಲ್. ಇಲ್ಲೊಂದು ಹೆದರಿಕೆ ಏನಂದ್ರೆ 2 ದಿವಸದಿಂದ ಈ ವಿಕೆಟ್ ನ ಕವರ್ ಮಾಡಿ ಇಟ್ಟಿದ್ದಾರೆ. ಮಳೆ ಬರ್ಬೋದು, ಎಷ್ಟಾಗತ್ತೆ ಅಂದ್ಬಿಟ್ಟು 2 ದಿವಸ ಆಗ್ಬಿಟ್ಟು. ಸೊ ಏನಾಗಿರುತ್ತೆ ಅಂದ್ರೆ ಕವರ್ ಒಳಗೆ ಸ್ವೆಟ್ ಆಗತ್ತೆ ವಿಕೆಟ್. ಸ್ವೆಟ್ ಆದಾಗ ವಿಕೆಟ್ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿದ್ರೆ ಬಾಲ್ ಬ್ಯಾಟಿಗೆ ಬರೋದಿಲ್ಲ. ಬಾಲ್ ಬ್ಯಾಟಿಗೆ ಬರಲ್ಲ ಅಂದ್ರೆ ತಲೆ ಒಳಗೆ ಚಿಲ್ಕುಲ್ಲ. ಬ್ಯಾಟ್ಸ್ಮನ್ ಅಂತೂ ಆಡಕ್ಕೆ ಆಗೋದಿಲ್ಲ. ಬಾಲ್ ನೋಡಿ ಮೆಲ್ಲಗೆ ಆಡ್ಬೇಕು. ಸೊ ಹೊಡಿಯೋದು ಬಹಳ ಚಾಲೆಂಜಿಂಗ್ ಇರುತ್ತೆ. ಸೊ ನಾವ್ ಏನೇ ಡೈನಮೈಟ್ ಪ್ಲೇಯರ್ಗಳು ಇರ್ಬೋದು,
ಬಾರ್ಸೋರು ಇದು ಮಾಡೋರು ಸೊ attacking ಆ ತರ player. ಪಿಚ್ ಇದ್ಬಿಟ್ರೆ ಉಸ್ಮಾನ್ ತಾರಿಕಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಅದು. ಅಲ್ಲ, ಎಲ್ಲ ಬೌಲರ್ಸ್ ಸ್ಲೋ ಬೌಲರ್ಸ್ ಹೆಲ್ಪ್ ಆಗೇ ಆಗತ್ತೆ. ಉಸ್ಮಾನ್ ತಾರಿಕ್ ಆಫ್ ಸ್ಪಿನ್ನರ್ ಒಂಥರ ಸ್ಲೋ ಇದು ಆಕ್ಷನ್ ತಗೊಂಡು ನಾಟಕ ಆಡ್ಕೊಂಡು ಬೌಲಿಂಗ್ ಮಾಡ್ತಿದ್ದಾರೆ. ಬಟ್ ನಮ್ ಬ್ಯಾಟ್ಸ್ಮನ್ ಬಾಲ್ ನೋಡ್ಕೊಂಡು ಆಡೋದು. ಕ್ರಿಕೆಟ್ ಅವ್ರು ಬಾಲ್ ನೋಡಿ ಆಡೋದು ಅಷ್ಟೇ. ನೀವ್ ಎಲ್ಲಿಂದಾರ ಹಾಕ್ತೀವಿ ಬಾಲ್ ನೋಡೇ ಆಡ್ಬೇಕು. ಹ್ಯಾವ್ ಟು ವಾಚ್ ದ ಬಾಲ್. ಎಲ್ಲಿಂದ ರಿಲೀಸ್ ಆಗತ್ತೆ ಆ ಬಾಲ್ ನೋಡ್ಕೊಂಡು ನಾವು ಅದನ್ನ ಆಡೋದು. ದಟ್ ಇಸ್ ಕ್ರಿಕೆಟ್. ಸೊ ಅವ್ರು ಎಲ್ಲಿಂದಾರ ಎಲ್ಲಿಂದಾರ ಹಾಕೊಳ್ಳಿ, ತೊಂದ್ರೆ ಇಲ್ಲ. ಬಟ್ ಬರೋದ್ ಏನಂದ್ರೆ ಈ ಸ್ಲೋನೆಸ್ ಆಫ್ ಕ್ರಿಕೆಟ್ ಇಂಪ್ಯಾಕ್ಟ್ ಆಗೇ ಆಗತ್ತೆ. ಯಾಕಂದ್ರೆ ಬ್ಯಾಟ್ಸ್ಮನ್ ಗೆ ಫ್ರೀಯಾಗಿ ಆಡಕ್ ಆಗಲ್ಲ. ಯಾಕಂದ್ರೆ ಈ ಗೇಮ್ ಒಳಗೆ ಏನಂದ್ರೆ ಬ್ಯಾಟ್ ಸ್ವಿಂಗ್ ಬೇಕು. ಈ ಸೆಕೆಂದ್ರೆ ಬ್ಯಾಟ್ ಸ್ವಿಂಗ್ ಬೇಕೇ ಬೇಕು. ಇದ್ರೊಳಗೆ ಆಗಲ್ಲ. ಬ್ಯಾಟ್ ಎತ್ತಕ್ಕೂ ಇವ್ರು ಯೋಚಿಸ್ಬೇಕು. ಸೊ ಏನಂದ್ರು ಕೇರ್ಫುಲ್ ಆಗಿ ಆಡಿ, ನಾವು ಏನು ಟಾಸ್ ಗೆದ್ರೆ ವಿ ಶುಡ್ ವಿನ್ ದ ಟಾಸ್, ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 140 ಅದು ಮಿನಿಮಮ್, ಇಫ್ ನಾಟ್ 160 140 ಆದ್ರೆ ಬೇಕು.